ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಶರಣು ಅಂತ ಇದೆಯಂತೆ. ಸಿದ್ದರಾಮಯ್ಯ ಗತ್ತು ಹೈಕಮಾಂಡ್ಗೂ ಗೊತ್ತು. ಹಿಂಗಾಗಿ ಸಿದ್ದರಾಮಯ್ಯ ಮುಂದೆ ಹೈಕಮಾಂಡ್ ಶರಣಾಗ್ತಾ ಇದೆ. ಅದಕ್ಕೂ ಕಾರಣ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪದೇ ಪದೇ ವೇಣುಗೋಪಾಲ್ ಅವರನ್ನ ಭೇಟಿ ಆಗ್ತಾ ಇರೋದು ಯಾರು? ಡಿ.ಕೆ. ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯ ಅವರನ್ನ ಪದೇ ಪದೇ ಭೇಟಿ ಆಗ್ತಾ ಇರೋದು ಯಾರು? ಕೆ.ಸಿ. ವೇಣುಗೋಪಾಲ್. ಡಿ.ಕೆ. ಶಿವಕುಮಾರ್ ಅವರು ವೇಣುಗೋಪಾಲ್ ಅವರನ್ನ ಭೇಟಿ ಆದರೆ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಮೊರೆ ಹೋಗ್ತಿದ್ದಾರೆ. ಏನು ಕಾರಣ? ಕೇರಳ ಮುಖ್ಯಮಂತ್ರಿ ಕುರ್ಚಿ ಮೇಲೆ ವೇಣುಗೋಪಾಲ್ ಅವರಿಗೆ ಕಣ್ಣು. ಕೇರಳ ಸಿಎಂ ಚೇರ್ಗೂ ಸಿದ್ದರಾಮಯ್ಯ ಅವ್ರಿಗೆ ಏನು ಸಂಬಂಧ ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಅಲ್ಲೇ ಇರೋದು ಮ್ಯಾಟರು. ಕಳೆದ 2 ಬಾರಿ ಕೇರಳದಲ್ಲಿ ಗದ್ದುಗೆ ಹಿಡಿದಿರೋದು LDF. ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ. ಬರುವ ವರ್ಷ ಮೇ ತಿಂಗಳಲ್ಲಿ ಕೇರಳ ಅಸೆಂಬ್ಲಿ ಚುನಾವಣೆ ಇದೆ. ಕೇರಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಹಿಂದ ಸಮುದಾಯ ಇದೆ. ಈಗ ಅರ್ಥ ಆಗಿರ್ಬೇಕು ನಿಮಗೆ. ಅಹಿಂದ ಸಮುದಾಯ ಕೇರಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಅಹಿಂದ ನಾಯಕ ಯಾರು? ಸಿದ್ದರಾಮಯ್ಯ. ಸೊ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಮುಂದೆ ಇಟ್ಕೊಂಡು ಮತಬೇಟೆ ಆಡೋದಕ್ಕೆ ಪಿಣರಾಯಿ ವಿಜಯನ್ ಅವರ ವಿರುದ್ಧ ರಣತಂತ್ರವನ್ನು ಹೆಣೆಯೋದಕ್ಕೆ ಕೆ.ಸಿ. ವೇಣುಗೋಪಾಲ್ ಸಿದ್ದರಾಮಯ್ಯ ಮೊರೆ ಹೋಗ್ತಿದ್ದಾರೆ. ಅಹಿಂದ ಮತ ಸೆಳೆಯುವ ಶಕ್ತಿ ಇರೋದು ಸಿದ್ದರಾಮಯ್ಯ ಅವರಿಗೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಮೊರೆ ಹೋಗಿದ್ದಾರೆ ವೇಣುಗೋಪಾಲ್. ಈ ಮೂಲಕ ವೇಣುಗೋಪಾಲ್ ಕೇರಳದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ಕಾಣ್ತಾ ಇದ್ದಾರೆ. ಅದು ಟಗರು ಸಿದ್ದರಾಮಯ್ಯ ಅವರಿಂದ ಸಾಧ್ಯ ಅನ್ನುವಂಥದ್ದನ್ನ ವೇಣುಗೋಪಾಲ್ ಅರಿತಿದ್ದಾರೆ. ನೋಡೋಣ ಕೇರಳದಲ್ಲಿ ಜನ ಯಾರಿಗೆ ಜೈ ಅಂತಾರೆ, ಸಿದ್ದರಾಮಯ್ಯ ಅವರ ವರ್ಚಸ್ಸು ಅಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ಈಗ ಚಿಕ್ಕ ಬ್ರೇಕ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಶರಣು ಅಂತ ಇದೆಯಂತೆ. ಸಿದ್ದರಾಮಯ್ಯ ಗತ್ತು ಹೈಕಮಾಂಡ್ಗೂ ಗೊತ್ತು. ಹಿಂಗಾಗಿ ಸಿದ್ದರಾಮಯ್ಯ ಮುಂದೆ ಹೈಕಮಾಂಡ್ ಶರಣಾಗ್ತಾ ಇದೆ. ಅದಕ್ಕೂ ಕಾರಣ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪದೇ ಪದೇ ವೇಣುಗೋಪಾಲ್ ಅವರನ್ನ ಭೇಟಿ ಆಗ್ತಾ ಇರೋದು ಯಾರು? ಡಿ.ಕೆ. ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯ ಅವರನ್ನ ಪದೇ ಪದೇ ಭೇಟಿ ಆಗ್ತಾ ಇರೋದು ಯಾರು? ಕೆ.ಸಿ. ವೇಣುಗೋಪಾಲ್. ಡಿ.ಕೆ. ಶಿವಕುಮಾರ್ ಅವರು ವೇಣುಗೋಪಾಲ್ ಅವರನ್ನ ಭೇಟಿ ಆದರೆ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಮೊರೆ ಹೋಗ್ತಿದ್ದಾರೆ. ಏನು ಕಾರಣ? ಕೇರಳ ಮುಖ್ಯಮಂತ್ರಿ ಕುರ್ಚಿ ಮೇಲೆ ವೇಣುಗೋಪಾಲ್ ಅವರಿಗೆ ಕಣ್ಣು. ಕೇರಳ ಸಿಎಂ ಚೇರ್ಗೂ ಸಿದ್ದರಾಮಯ್ಯ ಅವ್ರಿಗೆ ಏನು ಸಂಬಂಧ ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಅಲ್ಲೇ ಇರೋದು ಮ್ಯಾಟರು. ಕಳೆದ 2 ಬಾರಿ ಕೇರಳದಲ್ಲಿ ಗದ್ದುಗೆ ಹಿಡಿದಿರೋದು LDF. ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ. ಬರುವ ವರ್ಷ ಮೇ ತಿಂಗಳಲ್ಲಿ ಕೇರಳ ಅಸೆಂಬ್ಲಿ ಚುನಾವಣೆ ಇದೆ. ಕೇರಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಹಿಂದ ಸಮುದಾಯ ಇದೆ. ಈಗ ಅರ್ಥ ಆಗಿರ್ಬೇಕು ನಿಮಗೆ. ಅಹಿಂದ ಸಮುದಾಯ ಕೇರಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಅಹಿಂದ ನಾಯಕ ಯಾರು? ಸಿದ್ದರಾಮಯ್ಯ. ಸೊ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಮುಂದೆ ಇಟ್ಕೊಂಡು ಮತಬೇಟೆ ಆಡೋದಕ್ಕೆ ಪಿಣರಾಯಿ ವಿಜಯನ್ ಅವರ ವಿರುದ್ಧ ರಣತಂತ್ರವನ್ನು ಹೆಣೆಯೋದಕ್ಕೆ ಕೆ.ಸಿ. ವೇಣುಗೋಪಾಲ್ ಸಿದ್ದರಾಮಯ್ಯ ಮೊರೆ ಹೋಗ್ತಿದ್ದಾರೆ. ಅಹಿಂದ ಮತ ಸೆಳೆಯುವ ಶಕ್ತಿ ಇರೋದು ಸಿದ್ದರಾಮಯ್ಯ ಅವರಿಗೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಮೊರೆ ಹೋಗಿದ್ದಾರೆ ವೇಣುಗೋಪಾಲ್. ಈ ಮೂಲಕ ವೇಣುಗೋಪಾಲ್ ಕೇರಳದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ಕಾಣ್ತಾ ಇದ್ದಾರೆ. ಅದು ಟಗರು ಸಿದ್ದರಾಮಯ್ಯ ಅವರಿಂದ ಸಾಧ್ಯ ಅನ್ನುವಂಥದ್ದನ್ನ ವೇಣುಗೋಪಾಲ್ ಅರಿತಿದ್ದಾರೆ. ನೋಡೋಣ ಕೇರಳದಲ್ಲಿ ಜನ ಯಾರಿಗೆ ಜೈ ಅಂತಾರೆ, ಸಿದ್ದರಾಮಯ್ಯ ಅವರ ವರ್ಚಸ್ಸು ಅಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ಈಗ ಚಿಕ್ಕ ಬ್ರೇಕ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಶರಣು ಅಂತ ಇದೆಯಂತೆ. ಸಿದ್ದರಾಮಯ್ಯ ಗತ್ತು ಹೈಕಮಾಂಡ್ಗೂ ಗೊತ್ತು. ಹಿಂಗಾಗಿ ಸಿದ್ದರಾಮಯ್ಯ ಮುಂದೆ ಹೈಕಮಾಂಡ್ ಶರಣಾಗ್ತಾ ಇದೆ. ಅದಕ್ಕೂ ಕಾರಣ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪದೇ ಪದೇ ವೇಣುಗೋಪಾಲ್ ಅವರನ್ನ ಭೇಟಿ ಆಗ್ತಾ ಇರೋದು ಯಾರು? ಡಿ.ಕೆ. ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯ ಅವರನ್ನ ಪದೇ ಪದೇ ಭೇಟಿ ಆಗ್ತಾ ಇರೋದು ಯಾರು? ಕೆ.ಸಿ. ವೇಣುಗೋಪಾಲ್. ಡಿ.ಕೆ. ಶಿವಕುಮಾರ್ ಅವರು ವೇಣುಗೋಪಾಲ್ ಅವರನ್ನ ಭೇಟಿ ಆದರೆ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಮೊರೆ ಹೋಗ್ತಿದ್ದಾರೆ. ಏನು ಕಾರಣ? ಕೇರಳ ಮುಖ್ಯಮಂತ್ರಿ ಕುರ್ಚಿ ಮೇಲೆ ವೇಣುಗೋಪಾಲ್ ಅವರಿಗೆ ಕಣ್ಣು. ಕೇರಳ ಸಿಎಂ ಚೇರ್ಗೂ ಸಿದ್ದರಾಮಯ್ಯ ಅವ್ರಿಗೆ ಏನು ಸಂಬಂಧ ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಅಲ್ಲೇ ಇರೋದು ಮ್ಯಾಟರು. ಕಳೆದ 2 ಬಾರಿ ಕೇರಳದಲ್ಲಿ ಗದ್ದುಗೆ ಹಿಡಿದಿರೋದು LDF. ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ. ಬರುವ ವರ್ಷ ಮೇ ತಿಂಗಳಲ್ಲಿ ಕೇರಳ ಅಸೆಂಬ್ಲಿ ಚುನಾವಣೆ ಇದೆ.
ಕೇರಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಹಿಂದ ಸಮುದಾಯ ಇದೆ. ಈಗ ಅರ್ಥ ಆಗಿರ್ಬೇಕು ನಿಮಗೆ. ಅಹಿಂದ ಸಮುದಾಯ ಕೇರಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಅಹಿಂದ ನಾಯಕ ಯಾರು? ಸಿದ್ದರಾಮಯ್ಯ. ಸೊ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಮುಂದೆ ಇಟ್ಕೊಂಡು ಮತಬೇಟೆ ಆಡೋದಕ್ಕೆ ಪಿಣರಾಯಿ ವಿಜಯನ್ ಅವರ ವಿರುದ್ಧ ರಣತಂತ್ರವನ್ನು ಹೆಣೆಯೋದಕ್ಕೆ ಕೆ.ಸಿ. ವೇಣುಗೋಪಾಲ್ ಸಿದ್ದರಾಮಯ್ಯ ಮೊರೆ ಹೋಗ್ತಿದ್ದಾರೆ. ಅಹಿಂದ ಮತ ಸೆಳೆಯುವ ಶಕ್ತಿ ಇರೋದು ಸಿದ್ದರಾಮಯ್ಯ ಅವರಿಗೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಮೊರೆ ಹೋಗಿದ್ದಾರೆ ವೇಣುಗೋಪಾಲ್. ಈ ಮೂಲಕ ವೇಣುಗೋಪಾಲ್ ಕೇರಳದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ಕಾಣ್ತಾ ಇದ್ದಾರೆ. ಅದು ಟಗರು ಸಿದ್ದರಾಮಯ್ಯ ಅವರಿಂದ ಸಾಧ್ಯ ಅನ್ನುವಂಥದ್ದನ್ನ ವೇಣುಗೋಪಾಲ್ ಅರಿತಿದ್ದಾರೆ. ನೋಡೋಣ ಕೇರಳದಲ್ಲಿ ಜನ ಯಾರಿಗೆ ಜೈ ಅಂತಾರೆ, ಸಿದ್ದರಾಮಯ್ಯ ಅವರ ವರ್ಚಸ್ಸು ಅಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ಈಗ ಚಿಕ್ಕ ಬ್ರೇಕ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಶರಣು ಅಂತ ಇದೆಯಂತೆ. ಸಿದ್ದರಾಮಯ್ಯ ಗತ್ತು ಹೈಕಮಾಂಡ್ಗೂ ಗೊತ್ತು. ಹಿಂಗಾಗಿ ಸಿದ್ದರಾಮಯ್ಯ ಮುಂದೆ ಹೈಕಮಾಂಡ್ ಶರಣಾಗ್ತಾ ಇದೆ. ಅದಕ್ಕೂ ಕಾರಣ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪದೇ ಪದೇ ವೇಣುಗೋಪಾಲ್ ಅವರನ್ನ ಭೇಟಿ ಆಗ್ತಾ ಇರೋದು ಯಾರು? ಡಿ.ಕೆ. ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯ ಅವರನ್ನ ಪದೇ ಪದೇ ಭೇಟಿ ಆಗ್ತಾ ಇರೋದು ಯಾರು? ಕೆ.ಸಿ. ವೇಣುಗೋಪಾಲ್. ಡಿ.ಕೆ. ಶಿವಕುಮಾರ್ ಅವರು ವೇಣುಗೋಪಾಲ್ ಅವರನ್ನ ಭೇಟಿ ಆದರೆ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಮೊರೆ ಹೋಗ್ತಿದ್ದಾರೆ. ಏನ್ ಕಾರಣ? ಕೇರಳ ಮುಖ್ಯಮಂತ್ರಿ ಕುರ್ಚಿ ಮೇಲೆ ವೇಣುಗೋಪಾಲ್ ಅವರಿಗೆ ಕಣ್ಣು. ಕೇರಳ ಸಿಎಂ ಚೇರ್ಗೂ ಸಿದ್ದರಾಮಯ್ಯ ಅವ್ರಿಗೆ ಏನ್ ಸಂಬಂಧ ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಅಲ್ಲೇ ಇರೋದು ಮ್ಯಾಟರು. ಕಳೆದ 2 ಬಾರಿ ಕೇರಳದಲ್ಲಿ ಗದ್ದುಗೆ ಹಿಡಿದಿರೋದು LDF ಪಿಣರಾಯಿ ವಿಜಯನ್. ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ. ಬರುವ ವರ್ಷ ಮೇ ತಿಂಗಳಲ್ಲಿ ಕೇರಳ ಅಸೆಂಬ್ಲಿ ಚುನಾವಣೆ ಇದೆ. ಕೇರಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಹಿಂದ ಸಮುದಾಯ ಇದೆ. ಈಗ ಅರ್ಥ ಆಗಿರ್ಬೇಕು ನಿಮಗೆ. ಅಹಿಂದ ಸಮುದಾಯ ಕೇರಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಅಹಿಂದ ನಾಯಕ ಯಾರು? ಸಿದ್ದರಾಮಯ್ಯ. ಸೊ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಮುಂದೆ ಇಟ್ಕೊಂಡು ಮತಬೇಟೆ ಆಡೋದಕ್ಕೆ ಪಿಣರಾಯಿ ವಿಜಯನ್ ಅವರ ವಿರುದ್ಧ ರಣತಂತ್ರವನ್ನು ಹೆಣೆಯೋದಕ್ಕೆ ಕೆ.ಸಿ. ವೇಣುಗೋಪಾಲ್ ಸಿದ್ದರಾಮಯ್ಯ ಮೊರೆ ಹೋಗ್ತಿದ್ದಾರೆ. ಅಹಿಂದ ಮತ ಸೆಳೆಯುವ ಶಕ್ತಿ ಇರೋದು ಸಿದ್ದರಾಮಯ್ಯ ಅವರಿಗೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಮೊರೆ ಹೋಗಿದ್ದಾರೆ ವೇಣುಗೋಪಾಲ್. ಈ ಮೂಲಕ ವೇಣುಗೋಪಾಲ್ ಕೇರಳದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ಕಾಣ್ತಾ ಇದ್ದಾರೆ. ಅದು ಟಗರು ಸಿದ್ದರಾಮಯ್ಯ ಅವರಿಂದ ಸಾಧ್ಯ ಅನ್ನುವಂಥದ್ದನ್ನ ವೇಣುಗೋಪಾಲ್ ಅರಿತಿದ್ದಾರೆ. ನೋಡೋಣ ಕೇರಳದಲ್ಲಿ ಜನ ಯಾರಿಗೆ ಜೈ ಅಂತಾರೆ, ಸಿದ್ದರಾಮಯ್ಯ ಅವರ ವರ್ಚಸ್ಸು ಅಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ಈಗ ಚಿಕ್ಕ ಬ್ರೇಕ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಶರಣು ಅಂತ ಇದೆಯಂತೆ. ಸಿದ್ದರಾಮಯ್ಯ ಗತ್ತು ಹೈಕಮಾಂಡ್ಗೂ ಗೊತ್ತು. ಹಿಂಗಾಗಿ ಸಿದ್ದರಾಮಯ್ಯ ಮುಂದೆ ಹೈಕಮಾಂಡ್ ಶರಣಾಗ್ತಾ ಇದೆ. ಅದಕ್ಕೂ ಕಾರಣ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪದೇ ಪದೇ ವೇಣುಗೋಪಾಲ್ ಅವರನ್ನ ಭೇಟಿ ಆಗ್ತಾ ಇರೋದು ಯಾರು? ಡಿ.ಕೆ. ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯ ಅವರನ್ನ ಪದೇ ಪದೇ ಭೇಟಿ ಆಗ್ತಾ ಇರೋದು ಯಾರು? ಕೆ.ಸಿ. ವೇಣುಗೋಪಾಲ್. ಡಿ.ಕೆ. ಶಿವಕುಮಾರ್ ಅವರು ವೇಣುಗೋಪಾಲ್ ಅವರನ್ನ ಭೇಟಿ ಆದರೆ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಮೊರೆ ಹೋಗ್ತಿದ್ದಾರೆ. ಏನ್ ಕಾರಣ? ಕೇರಳ ಮುಖ್ಯಮಂತ್ರಿ ಕುರ್ಚಿ ಮೇಲೆ ವೇಣುಗೋಪಾಲ್ ಅವರಿಗೆ ಕಣ್ಣು. ಕೇರಳ ಸಿಎಂ ಚೇರ್ಗೂ ಸಿದ್ದರಾಮಯ್ಯ ಅವ್ರಿಗೆ ಏನ್ ಸಂಬಂಧ ಅಂತ ನಿಮಗೆ ಪ್ರಶ್ನೆ